ಇನ್ನು ಸ್ಫೋಟ ಕೇಸಲ್ಲಿ ಉಗ್ರ ವೈದ್ಯ ಪರ್ವೇಜ್ ಅನ್ಸಾರಿ ಬಂಧನವಾಗಿದೆ. ಜೈಷ್ ಮೊಹಮ್ಮದ್ ಸಂಘಟನೆಯ ಡಾಕ್ಟರ್ ಶಾಹೀನ್ ಸಹೋದರ ಈತ ಪರ್ವೇಜ್ ಅನ್ಸಾರಿ ಲಖನೌ ಮನೆ ಮೇಲೆ ATS ರೇಡ್ ಮಾಡಿದೆ. ಶಾಹೀನ್ ಸಹೋದರ ಅವನ ಬಳಿ ಇದ್ದ 3 ಮೊಬೈಲ್, 1 ಹಾರ್ಡ್ ಡಿಸ್ಕ್ ಅನ್ನು ವಶಕ್ಕೆ ಪಡೆದಿದ್ದಾರೆ. ಪರ್ವೇಜ್ ಮನೆಯಲ್ಲಿದ್ದ ಅಂತಾರಾಷ್ಟ್ರೀಯ ಸಿಮ್ ಜಪ್ತಿ ಮಾಡಿದ್ದಾರೆ. ಹೆಚ್ಚು ಕೀಪ್ಯಾಡ್ ಮೊಬೈಲ್ ಬಳಸ್ತಾ ಇದ್ದ ಪರ್ವೇಜ್ ಅನ್ಸಾರಿ ಅಂತ ಕೂಡ ಗೊತ್ತಾಗ್ತಾ ಇದೆ. ಸೊ ಸ್ಫೋಟ ಕೇಸ್ನಲ್ಲಿ ಉಗ್ರ ವೈದ್ಯ ಪರ್ವೇಜ್ ಅನ್ಸಾರಿ ಮತ್ತೊಬ್ಬ ವೈದ್ಯ ಈತ ಶಾಹೀನ್ ಸಹೋದರ. ಲಕ್ನೋನಲ್ಲಿ ಈತನ ವಾಸ. ಇವನ ಮನೆ ಮೇಲೆ ATS ಅವರು ರೇಡ್ ಮಾಡಿದಾಗ ಇವನ ಮೊಬೈಲ್, ಆ ಕೀಪ್ಯಾಡ್ ಮೊಬೈಲ್ ಇದೆ ನೋಡಿ, ಹಾರ್ಡ್ ಡಿಸ್ಕ್ ಇದೆ ನೋಡಿ, ಅದೆಲ್ಲವನ್ನು ಕೂಡ ವಶಪಡಿಸ್ಕೊಂಡಿದ್ದಾರೆ. ಈ ಹಾರ್ಡ್ ಡಿಸ್ಕ್ ನಿಮಗೆ ಸಿಕ್ಕಾಪಟ್ಟೆ ಇನ್ಫಾರ್ಮೇಷನ್ ಕೊಡುತ್ತೆ, ಅದರಲ್ಲಿ ಸಾಕಷ್ಟು ರಹಸ್ಯಗಳು ಅಡಗಿರುತ್ತೆ. ಅದನ್ನು ಈಗ ವಶಪಡಿಸ್ಕೊಂಡಿದ್ದಾರೆ. ಜೊತೆಗೆ ಇಂಟರ್ನ್ಯಾಷನಲ್ ಸಿಮ್ ಒಂದಿತ್ತಂತೆ. ಇಂಟರ್ನ್ಯಾಷನಲ್ ಸಿಮ್ ಯಾಕಪ್ಪ ಇವನಿಗೆ? ನೋಡಿ ಅವರ ತಯಾರಿಗಳನ್ನ ನೋಡಿ, ಹೇಗೆಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ ಅಂತ. ಒಂದು ಘಟನೆಯಿಂದ ಇವೆಲ್ಲ ಸತ್ಯಗಳು ಹೊರಗೆ ಬರ್ತಾ ಇದೆ. ಈ ಗೂಡ್ನಲ್ಲಿ ಸೇರ್ಕೊಂಡಿರ್ತಕ್ಕಂಥ ಇರುವೆಗಳು ಒಂದೊಂದಾಗಿ ಹೊರಗೆ ಬರ್ತವಲ್ಲ, ಹಂಗೆ ಹೊರಗೆ ಬರ್ತಾ ಇದ್ದಾರೆ. ಉತ್ತರ ಪ್ರದೇಶದ ಅಲ್ ಫಲಾಹ್ ವಿವಿಯ ಮೊದಲ ಸ್ಪಷ್ಟನೆ ಅಂತೆ. ಏನು ಸ್ಪಷ್ಟನೆ ಕೊಟ್ಟಿದ್ದಾರೋ, ಯೂನಿವರ್ಸಿಟಿಗೂ ಉಗ್ರರಿಗೂ ಯಾವುದೇ ಸಂಬಂಧವಿಲ್ಲ. ಇನ್ನೇನು ಹೇಳೋಕ್ಕಾಗತ್ತೆ, ಅದನ್ನೇ ಹೇಳೋದವರು. ಆರೋಪಿಗಳ ಜೊತೆ ಯೂನಿವರ್ಸಿಟಿಗೆ ಯಾವುದೇ ಸಂಪರ್ಕವಿಲ್ಲ, ಬಂಧಿತ ವೈದ್ಯರ ಜೊತೆ ನಮಗೆ ಯಾವುದೇ ನಂಟಿಲ್ಲ ಅಂತ ಯೂನಿವರ್ಸಿಟಿಯಿಂದ ಸ್ಪಷ್ಟನೆ. ವೈಯಕ್ತಿಕ ನೆಲೆಯಲ್ಲಿ ಉಗ್ರ ಸಂಘಟನೆ ಜೊತೆ ವೈದ್ಯರಿಗೆ ನಂಟಿದ್ದಿರಬಹುದು, ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಅಲ್ ಫಲಾಹ್ ವಿವಿ ಮೊದಲ ಸ್ಪಷ್ಟನೆ ಕೊಟ್ಟಿದೆ. ಇರ್ಬೋದು, ನೀವೇನು ಬೇಕಾದ್ರೂ ಕೊಡ್ಬೋದು, ಎನ್ಕ್ವೈರಿ ಅಂತೂ ಆಗುತ್ತೆ. ಈಗಾಗಲೇ ಆಲ್ರೆಡಿ ಅಲ್ ಫಲಾಹ್ ಯೂನಿವರ್ಸಿಟಿನಲ್ಲಿ ಓದ್ತಾ ಇರೋ ವಿದ್ಯಾರ್ಥಿಗಳು, ಅಲ್ಲಿನ ಸಿಬ್ಬಂದಿಗಳನ್ನು ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಗೊತ್ತಾಗ್ತಾ ಇದೆ. ಈಗ 20 ದಿನ ಅಲ್ ಫಲಾಹ್ ಯೂನಿವರ್ಸಿಟಿ ಮುಂದೆ ತನ್ನ ಕಾರನ್ನು ಉಮರ್ ಪಾರ್ಕ್ ಮಾಡಿದ್ದ. ಹೆಂಗೆ ಮಾಡಿದ್ದ? ಯೂನಿವರ್ಸಿಟಿಯಿಂದನೇ ಎಲ್ಲವೂ ಲೋಡ್ ಆಗಿದೆ ಅಂತಕ್ಕಂಥ ಮಾಹಿತಿ ಇದೆ. ಹೆಂಗಾಗುತ್ತೆ? ಸಂಬಂಧ ಇದ್ದರೆ ಅದನ್ನು ಪತ್ತೆ ಹಚ್ತಾರೆ, ಸಂಬಂಧ ಪತ್ತೆ ಹಚ್ತಾರೆ. ಅವ್ರು 1000 ಹೇಳ್ಬೋದು, ಯಾರಾದರೂ ತಾವು ಕಳ್ಳರು ತಪ್ಪಿತಸ್ಥರು ಅಂತ ಹೇಳ್ಕೊತಾರ? ಇಲ್ಲ. ದೆಹಲಿ ಸ್ಫೋಟಕ್ಕೆ ಅಲ್ ಫಲಾಹ್ ವಿವಿಯಲ್ಲೇ ಪ್ಲಾನ್ ಆಗಿತ್ತು ಅಂತಕ್ಕಂಥದ್ದು ಕೂಡ ಇನ್ನೊಂದು ಕಡೆ ಕನ್ಫರ್ಮ್ ಆಗ್ತಾ ಇದೆ. ಅಲ್ ಫಲಾಹ್ ವಿವಿ ವೈದ್ಯರ ಬಂಧನ ಬೆನ್ನಲ್ಲೇ ತನಿಖೆ ತೀವ್ರವಾಗ್ತಾ ಇದೆ. ಈ ವಿಶ್ವವಿದ್ಯಾಲಯದಲ್ಲಿ ಇರತಕ್ಕಂಥ ವೈದ್ಯಕೀಯ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳ ವಿಚಾರಣೆ ಆಗಿದೆ. NIA ಹಾಗೂ ಹರಿಯಾಣ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಬಂಧಿತ ವೈದ್ಯರ ಸಂಪರ್ಕದಲ್ಲಿದ್ದವರ ವಿಚಾರಣೆ ಕೂಡ ಆಗ್ತಾ ಇದೆ. ಇಲ್ಲಿ ಗೊತ್ತಾಗುತ್ತೆ ವಿವಿಯ ಪಾತ್ರ ಏನು. ಇಲ್ಲಿ ಗೊತ್ತಾಗಲೇಬೇಕು, ವಿವಿ ಪಾತ್ರ ಇದೆಯಾ, ಯೂನಿವರ್ಸಿಟಿ ಪಾತ್ರ ಇದೆಯಾ ಇಲ್ವಾ, ಇವರೇನಾದರೂ ಉಗ್ರರಿಗೆ ಸಪೋರ್ಟಿವ್ ಆಗಿ ನಿಂತಿದ್ರಾ, ಎಲ್ಲ ಗೊತ್ತಾಗುತ್ತೆ. ವಿಚಾರಣೆ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಅಲ್ ಫಲಾಹ್ ಯೂನಿವರ್ಸಿಟಿ ಅವರು ಹೇಳ್ತಾರೆ ನಮಗೂ ಉಗ್ರರಿಗೂ ಸಂಬಂಧ ಇಲ್ಲ ಅಂತ. ಮತ್ತೊಂದು ಕಡೆ ಎಸ್ಟಾಬ್ಲಿಷ್ ಆಗ್ತಾ ಇದೆ ನಿಧಾನವಾಗಿ ಯೂನಿವರ್ಸಿಟಿಯ ಪಾತ್ರ ಏನು ಅಂತನ್ಬಿಟ್ಟು. ಸೊ ಹಾಗಾಗಿ ಅವ್ರು ಏನೇ ಸಮಜಾಯಿಷಿ ಕೊಟ್ಟರು ತನಿಖೆ ಅಂತೂ ನಡೆದೇ ನಡೆಯುತ್ತೆ. ಅರವಿಂದ್ ನೋಡಿ, ಫರೀದಾಬಾದ್ನಲ್ಲಿರುವಂಥ ಅಲ್ ಫಲಾಹ್ ಯೂನಿವರ್ಸಿಟಿ ಏನಿದೆ, ಈ ಟೆರರ್ ಡಾಕ್ಟರ್ಸ್ಗೆ ಒಂದು ರೀತಿ ಹೆಡ್ ಕ್ವಾರ್ಟರ್ ಆಗಿತ್ತು. ಬಹುತೇಕ ಎಲ್ಲರೂ ಕೂಡ ಈ ಒಂದು ಯೂನಿವರ್ಸಿಟಿಯ ಜೊತೆಗೆ ಸಂಪರ್ಕವನ್ನು ಹೊಂದಿದ್ರು. ಮತ್ತು ಯೂನಿವರ್ಸಿಟಿಯ ಕ್ಯಾಂಪಸ್ನಲ್ಲೇ ರೂಮ್ಗಳನ್ನು ತೆಗೆದುಕೊಂಡು ಅಲ್ಲೇ ವಾಸವನ್ನು ಕೂಡ ಮಾಡ್ತಾ ಇದ್ರು ಅನ್ನುವಂಥದ್ದು ಈಗ ತನಿಖೆಯ ಭಾಗವಾಗಿ ಗೊತ್ತಾಗ್ತಾ ಇದೆ. ಬಹುತೇಕ ವೈದ್ಯರು ಈ ಯೂನಿವರ್ಸಿಟಿಯ ಜೊತೆಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನೇರವಾದಂಥ ಸಂಪರ್ಕವನ್ನು ಹೊಂದಿದ್ದಾರೆ. ಬಹುತೇಕ ಡಾಕ್ಟರ್ಗಳು ಇಲ್ಲಿ ಸ್ವಲ್ಪ ದಿನಗಳ ಕಾಲ ಕೆಲಸವನ್ನು ಕೂಡ ಮಾಡಿ ಹೋದಂಥವರು ಕೂಡ ಇದ್ದಾರೆ. ನೋಡಿ, ಈ ಒಂದು ಯೂನಿವರ್ಸಿಟಿಯ ಮಾಹಿತಿಯನ್ನು ಕಲೆ ಹಾಕಬೇಕಾದಂಥ ಸಂದರ್ಭದಲ್ಲಿ ಈ ಯೂನಿವರ್ಸಿಟಿಯಲ್ಲಿ 40% ವಿದ್ಯಾರ್ಥಿಗಳು ಕಾಶ್ಮೀರ ಮೂಲದವರು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಹೀಗಾಗಿ ಬಹಳಷ್ಟು ಬೇರೆ ಬೇರೆ ರೀತಿಯಾದಂಥ ಚಟುವಟಿಕೆಗಳು ನಡೀತಾ ಇತ್ತು ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಆದರೆ ಈಗ ಯೂನಿವರ್ಸಿಟಿಯಿಂದ ಒಂದು ಸ್ಪಷ್ಟನೆ ಕೂಡ ಬಂದಿದೆ. ಅದು ಏನು ಅಂದರೆ, ಯೂನಿವರ್ಸಿಟಿಗೂ ಮತ್ತು ಈ ಒಂದು ಅಟ್ಯಾಕ್ ಅಥವಾ ಟೆರರ್ ಡಾಕ್ಟರ್ಸ್ ಏನಿದ್ದಾರೆ ಅವರಿಗೂ ನಮಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ, ಸಂಪರ್ಕ ಇಲ್ಲ. ಆದರೆ ಅವರು ವೈಯಕ್ತಿಕ ನೆಲೆಗಟ್ಟಿನಲ್ಲಿ ಈ ರೀತಿಯಾದಂಥ ಆಕ್ಟಿವಿಟೀಸ್ಗಳನ್ನು ಮಾಡಿರ್ಬೋದು. ಅದು ಯಾವುದೂ ಕೂಡ ಯೂನಿವರ್ಸಿಟಿಯ ಗಮನಕ್ಕೆ ಬಂದಿಲ್ಲ ಅನ್ನುವಂಥ ಸ್ಪಷ್ಟನೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಆದಾಗ್ಯೂ ಕೂಡ ಈಗ NIA ಮತ್ತು ಹರಿಯಾಣ ಪೊಲೀಸರು ನಿರಂತರವಾದಂಥ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಎಲ್ಲ ಘಟನೆಗಳ ಸುತ್ತಲೂ ಕೂಡ ಪರಿಶೀಲನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ, ತನಿಖೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಅಲ್ ಫಲಾಹ್ ಯೂನಿವರ್ಸಿಟಿಯಲ್ಲೇ ಅತಿ ಹೆಚ್ಚು ಆಕ್ಟಿವಿಟಿಗಳು ನಡೆದಿರುವಂಥದ್ದು. ಈ ಒಂದು ಸ್ಫೋಟಕ್ಕೆ ಬಳಸಿದಂಥ ಕಾರು ಕೂಡ ಕೆಲವು ದಿನಗಳ ಕಾಲ ಅಲ್ಲೇ ಏನು ಪಾರ್ಕಿಂಗ್ ಆಗಿತ್ತು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಡಾಕ್ಟರ್ ಮುಜಾಯಿಲ್
ಕೂಡ ಅಲ್ಲೇ ಇದ್ದ, ಮತ್ತೆ ಡಾಕ್ಟರ್ ಉಮರ್ಗೆ ಉಳಿದುಕೊಳ್ಳಿಕ್ಕೆ ಅಲ್ಲೇ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿದ್ದ. ಮತ್ತೆ ಈ ಪ್ರಕರಣದಲ್ಲಿ ಬಂಧಿತರಾದಂಥ ಮೌಲ್ವಿಯೊಬ್ಬರು ಕೂಡ ಅಲ್ಲೇ ಒಂದು ರೂಮನ್ನು ಮಾಡ್ಕೊಂಡಿದ್ರು. ಮತ್ತೆ ಡಾಕ್ಟರ್ ಉಮರ್ ಬೇರೆಯವ್ರನ್ನ ಕರೆದುಕೊಂಡು ಈ ಒಂದು ಕ್ಯಾಂಪಸ್ಗೆ ಭೇಟಿಯನ್ನು ಕೊಟ್ಟಿದ್ದ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಮತ್ತೆ ಡಾಕ್ಟರ್ ಉಮರ್ ಕೂಡ ಈ ಒಂದು ಯೂನಿವರ್ಸಿಟಿಯಲ್ಲೇ ಕೆಲವು ದಿನಗಳ ಕಾಲ ಕೆಲಸವನ್ನ ಮಾಡಿದ್ದ. ಆತನ ಬಿಹೇವಿಯರ್ ಹೇಗಿತ್ತು ಅನ್ನುವಂಥದ್ದನ್ನ ಕೆಲವು ವಿದ್ಯಾರ್ಥಿಗಳು ಕೂಡ ತಮ್ಮ ಹೇಳಿಕೆಗಳನ್ನು ದಾಖಲಿಸಿದ್ದಾರೆ. ಸೊ ಈ ಎಲ್ಲಾ ಬೆಳವಣಿಗೆಗಳನ್ನು ನೋಡಿದ್ರೆ ಇದೊಂದು ಹೆಡ್ ಕ್ವಾರ್ಟರ್ ಆಗಿತ್ತು ಅನ್ನೋದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನಗಳಿಲ್ಲ. ಆದಾಗ್ಯೂ ಕೂಡ ಒಂದು ಸ್ಪಷ್ಟನೆಯನ್ನ ಸಮಜಾಯಿಸಿಯನ್ನು ಕೊಡುವಂತ ಕೆಲಸವನ್ನ ಯೂನಿವರ್ಸಿಟಿ ಮಾಡಿದ್ರೂ ಕೂಡ ಅದನ್ನ ತನಿಖೆಯ ಭಾಗದಿಂದ ಅದನ್ನು ತೆಗೆದುಕೊಳ್ಳದೆ ಮತ್ತಷ್ಟು ಆಳಕ್ಕಿಳಿದು ಈ ಯೂನಿವರ್ಸಿಟಿ ಹೇಗೆ ಇವರಿಗೆ ಪೂರಕವಾಗಿ ಕೆಲಸ ಮಾಡಿದೆ ಅನ್ನುವಂಥದ್ದನ್ನು ಕೂಡ ಪತ್ತೆ ಹಚ್ಚುವಂತ ಕೆಲಸವನ್ನ ಈಗ NIA ಮಾಡುತ್ತೆ. ರೈಟ್, ಥ್ಯಾಂಕ್ ಯು ಶಬೀರ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.